ಬನ್ನಿ, ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಸರ್, ನೀವು ಅಷ್ಟು ದೊಡ್ಡ ಅಮೌಂಟ್ನ ಕೊಡದೆ ಹೋಗಿದ್ದಿದ್ರೆ ಇಷ್ಟು ಬೇಗ ಇಷ್ಟು ಒಳ್ಳೆ ಕಟ್ಟಡನ ಕಟ್ಸೋಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ನೀವು ಕಾಣ್ದಿರೋ 600 ಜನ ಮಕ್ಕಳಿಗೆ ಬೆಳಕಾಗಿದ್ದೀರಾ. ಸರ್, ಸ್ಕೂಲಲ್ಲಿ ನಿಮ್ ಫೋಟೋ ಹಾಕಿಲ್ಲ, ಕಲ್ ಮೇಲೆ ಹೆಸರು ಬರ್ದಿಲ್ಲ. ನೀವೇ ಈ ಸ್ಕೂಲ್ ಉದ್ಘಾಟನೆ ಮಾಡ್ಬೇಕು ಅಂತ ನಮ್ಮೆಲ್ಲರ ಆಸೆ. ಉದ್ಘಾಟನೆಗೆ ಯಾವ ಅತಿಥಿಗಳು ಬರ್ತಿಲ್ಲ ಸರ್, ಯಾವುದೇ ಆಹ್ವಾನಿತರು ಬರ್ತಾ ಇಲ್ಲ. ದಯವಿಟ್ಟು ನೀವೇ ಬರ್ಬೇಕು ಅಂತ ಕೇಳ್ಕೊತಾ ಇದೀವಿ. ಖಂಡಿತ ಬರ್ತಾರೆ, ಒಪ್ಕೊಳ್ಳಿ ಸರ್. ಹೌದು ಅಂಕಲ್, ನೀವು ನಮ್ಮ ಸ್ಕೂಲ್ ಉದ್ಘಾಟನೆಗೆ ಬರಲೇಬೇಕು. ನೀವು ಒಳ್ಳೆ ಅಂಕಲ್ ಅಲ್ವಾ, ಬನ್ನಿ ಅಂಕಲ್. ನೀವು ದೇವ್ರು ಅಂತ ನಮ್ಮ ಸಿಸ್ಟರು ಹೇಳ್ತಾ ಇದ್ರು. ನಾನು ನಿಮ್ಮನ್ನ ಒಂದ್ಸತಿ ನೋಡ್ಬೋದಾ ಅಂಕಲ್? ಹೌದಮ್ಮ, ನಮ್ಮ ಅಣ್ಣ ದೇವ್ರೆ. ಎಲ್ಲ ನಾಟಕ. ಜೊತೆಲಿ ಹುಟ್ಟಿ ತಮ್ಮನ್ನ ಜೈಲಿಗೆ ಕಳಿಸ್ಬಿಟ್ಟು ಇಲ್ಲಿ ದಾನವಂತನ ತರ ಡ್ರಾಮಾ ಮಾಡ್ತಿದ್ಯಾ? ತಮ್ಮ ಏನಾದ ಅಂತ ಸ್ವಲ್ಪನೂ ಯೋಚನೆ ಮಾಡ್ದೆ ಮನಸ್ಸಾಕ್ಷಿನ ಮಾರ್ಕೊಂಡು ದೊಡ್ಡ ಮನುಷ್ಯ ದೇವ್ರು ಅಂತ ಎಲ್ರಿಗೂ ಮೋಸ ಮಾಡ್ತಿದ್ಯಾ? ಅಯ್ಯೋ, ನೀನು ಉಸಿರಾಡೋ ಗಾಳಿ ಸೊಕ್ಕಿದ್ರೆ ಈ ಮಕ್ಕಳಿಗೆ ಪಾಪ ಬರುತ್ತೆ ಕಣಯ್ಯ. ರಾಣಿ ಏನು ಚಿಕ್ಕ ಹುಡುಗಿ, ಸಂಕಟ ತಡಿಲಾರ್ದೆ ಅಂದ್ಬಿಟ್ಲು. ಮನ್ಸೊಳಗ ಹಾಕೋಬೇಡಿ, ಏನೇ ಆದ್ರೂ ಏನೇ ತಪ್ಪು ಮಾಡಿದ್ರು ರಾಜ ನಿಮ್ ತಮ್ಮ ಅಲ್ವಾ? ನೀವು ಮನಸ್ಸು ಮಾಡಿದ್ರೆ ಅವನ್ ಉಳಿಸ್ಬೋದು. ನಿಮ್ ಕಾಲ್ ಹಿಡ್ಕೊಂಡ್ ಕೇಳ್ಕಂತೀನಿ, ಎತ್ತ ಮಗನ್ನಾದ್ರೂ ಉಳಿಸ್ಕೊಳಕ್ ಆಗಲ್ಲ. ಈ ಮಗನ್ನಾದ್ರೂ ಉಳಿಸ್ಕೊಡಿ. ಚಿಚಿ, ಹೋಗಿ ಪೊಲೀಸ್ ಅವ್ರಿಗೆ ಹೇಳಿ, ಅವ್ರು ಹುಡ್ಕೊಡ್ತಾರೆ. ನಿನ್ ಪಾಪ ಪುಣ್ಯ ನೋಡಕ್ಕೆ ಮೇಲೊಬ್ಬ ಇದಾನಯ್ಯ. ನೀನ್ ನಮಗ್ ಮೋಸ ಮಾಡ್ಬೋದು, ಅವನು ಮೋಸ ಮಾಡಕ್ ಆಗಲ್ಲ. ಅವ್ನ್ ಕೈದ ನಿಂಗೆ ತಪ್ಪಿಸ್ಕೊಳಕ್ ಆಗಲ್ಲಯ್ಯ. ನಿಮ್ ಕಾಲ್ ಹಿಡ್ಕೊಂಡ್ ಕೇಳ್ಕಂತೀನಿ, ಎತ್ತ ಮಗನ್ನಾದ್ರೂ ಉಳಿಸ್ಕೊಳಕ್ ಆಗ್ಲಿಲ್ಲ. ಈ ಮಗನ್ನಾದ್ರೂ ಉಳಿಸ್ಕೊಡಿ. ಯಾರೋ ನೀವಲ್ಲ, ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ರಾ? ಪೊಲೀಸರಿಂದ ಪಾಲಿಟಿಷಿಯನ್ಸ್ ವರ್ಗೂ ಕತ್ತರಿಸೋಕೆ, ಇರಿಯೋಕೆ, ಕಿಡ್ನಾಪ್ಗೆಲ್ಲ ಫಸ್ಟ್ ಫೋನ್ ನನಗೆ. ಸಿಂಹದ ತರ ಇದ್ದ ನನ್ನ ಬೀದಿ ನಾಯಿ ತರ ಪಬ್ಲಿಕ್ ಮುಂದೆ ಹೊಡೆದು ನನ್ನ ಇಮೇಜನ್ನೇ ಸ್ಪಾಯಿಲ್ ಮಾಡಿದ್ದು ನಿನ್ನ ತಮ್ಮ. ಜೈಲಲ್ಲೇ ಫಿನಿಶ್ ಮಾಡ್ಬೇಕು ಅಂತ ಸ್ಕೆಚ್ ಹಾಕಿ ಕರೆಸಿದ್ದೆ ನಾನು. ಆದ್ರೆ ಖತರ್ನಾಕ್ ಎಸ್ಕೇಪ್ ಆಗ್ಬಿಟ್ಟ. ಈಗವನು ನನಗ್ ಬೇಕು. ನನ್ನ ಅವನು ಹುಡುಕೊಂಡು ಬರ್ಬೇಕು ಅಂದ್ರೆ ಅದಕ್ಕೊಂದೇ ದಾರಿ ನೀನು. ನನ್ಗವ್ನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ನನ್ನನ್ ಬಿಟ್ಬಿಟ್ರಿ. ಗೊತ್ತಿಲ್ವಾ? ಎಲ್ಲೋ ನಿನ್ ತಮ್ಮ? ಹೊಡಿಬೇಡ್ರೋ, ನನ್ನನ್ ಬಿಟ್ಬಿಡ್ರೋ. ಅವನೆಲ್ಲಿದ್ದಾನಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಕಡ್ರೋ, ದಯವಿಟ್ಟು ನನ್ ಬಿಟ್ಬಿಡ್ರೋ. ಎಷ್ಟು ಕೋಟಿ ಬೇಕಾದ್ರೂ ನಾನೇ ಕೊಡ್ತೀನಿ. ನಿನ್ನ ತಮ್ಮ ಎಲ್ಲಿದ್ದಾನೆ ಅಂತ ಹೇಳು. ನನಗೊಬ್ಬ ಎನಿಮಿ ಇದ್ದಾನೆ ಅಂದ್ರೆ ಮಾರ್ಕೆಟ್ ಅಲ್ಲಿ ನನ್ನ ಹವಾ ಬಿದ್ದೋಗುತ್ತೆ. ಅವನ್ನ ಖತಮ್ ಮಾಡಿದ್ರೇನೆ ನನಗೆ ಮಾರ್ಕೆಟ್. ಏನ್ರೋ ನೋಡ್ತಿದ್ದೀರಾ? ಹಾಗೆ ಸಾಕು. ಈಗ ನಿನ್ನ ಜೀವ ಸಹಿತ ಬಿಡ್ತೇನೆ. ಯಾಕ್ ಗೊತ್ತಾ? ನಿನ್ನ ರಕ್ತನ ನಿನ್ನ ತಮ್ಮ ನೋಡ್ಬೇಕು. ನಿನಗ್ ಹೊಡೆದಿದ್ದು ಛೋಟಾ ಬಾಯ್ ಅಂತ ನೀನವನಿಗೆ ಹೇಳ್ಬೇಕು. ಸಮझा? ಛೋಟಾ ಬಾಯ್. ಹಲೋ, ಹಲೋ ಹಲೋ,
ಎತ್ಕೊಳ್ಳಿ. ಹೇಗಿದೆ ಈಗ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಸರ್. ದಯವಿಟ್ಟು ಈ ವಿಷಯನ ನಮ್ಮ ಅಮ್ಮನಿಗೆ ಗೊತ್ತಾಗೋದು ಬೇಡ. ಗೊತ್ತಾದರೆ ಅವಳು ಪ್ರಾಣನೇ ಬಿಟ್ಬಿಡ್ತಾಳೆ. ಹಾಗೆ ನಮ್ಮ ಆಫೀಸ್ ಸ್ಟಾಫ್ಗೂ ಗೊತ್ತಾಗೋದು ಬೇಡ ಸರ್. ಇಟ್ಸ್ ಓಕೆ, ಯಾರಿಗೂ ಗೊತ್ತಾಗ್ದ ಹಾಗೆ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಸರ್. ನೀವು ಕರೆಕ್ಟ್ ಟೈಮಿಗೆ ಬರಲಿಲ್ಲ ಅಂತಂದರೆ ನನ್ನ ಪ್ರಾಣನೇ ಹೊಟ್ಟೋಗ್ತಿತ್ತು ಏನೋ. ನಿಮ್ಮನ್ನು ಕಿಡ್ನಾಪ್ ಮಾಡಿದ್ಯಾರು? ಯಾಕೆ? ಯಾರೋ ಒಂದು 10-15 ಜನ ರೌಡಿಗಳು ನಿನ್ನ ತಮ್ಮ ಎಲ್ಲಿ ಏಳು ಅಂತ ನನಗೆ ತುಂಬಾ ಹೊಡೆದ್ಬಿಟ್ರು ಸರ್. ನನಗೆ ಗೊತ್ತಿಲ್ಲ ಅಂತ ಎಷ್ಟು ಹೇಳಿದ್ರು ಅವ್ರು ನನ್ನ ಮಾತೇ ಕೇಳಲಿಲ್ಲ. ಅವನಿಂದ ನನ್ನ ಲೈಫೇ ತುಂಬ ಪ್ರಾಬ್ಲಮ್ ಆಗೋಗಿದೆ ಸರ್. ದಯವಿಟ್ಟು ಅವನ್ನ ಬೇಗ ಹಿಡ್ದಾಕಿ ಸರ್. ಇಲ್ಲಾಂದರೆ ಮತ್ತೆ ಆ ರೌಡಿಗಳನ್ನ ಅಟ್ಯಾಕ್ ಮಾಡಿದ್ರೆ ನಾನು ಸತ್ತೇ ಹೋಗ್ತೀನಿ ಸರ್. ಹಲೋ ಡಾಕ್ಟರ್, ಹೇಗಿದೆ ಅವ್ರ ಕಂಡೀಷನ್? ತುಂಬಾ ಬ್ಲಡ್ ಹೋಗಿದೆ, ಮೂಳೆ ಕೂಡ ಫ್ರಾಕ್ಚರ್ ಆಗಿದೆ. ಅವ್ರಿಗೀಗ ಕಂಪ್ಲೀಟ್ ರೆಸ್ಟ್ ಬೇಕಾಗಿದೆ. ಬೇಕಾದ್ರೆ ನೀವು ಒಂದ್ಸಾರಿ ಈ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡಿ. ಇಟ್ಸ್ ಓಕೆ, ಯು ಟೇಕ್ ಕೇರ್ ಮ್ಯಾನ್. ನಾನು ಆಗಾಗ ಬಂದು ನೋಡ್ತೀನಿ. ಥ್ಯಾಂಕ್ ಯು ಸರ್. ಕಮ್. ಸರ್ ಪಾಪ ಹೇಗೆ ಹೊಡೆದಾಕಿದಾರೆ ನೋಡಿ. ಇವ್ರ ಅಣ್ಣನೇ ಸರ್, ಅದಕ್ಕೆ ಇವ್ರ ಮುಳೆ ಮುರಿದಿದ್ದಾರೆ. ತಮ್ಮ ಆಗಿದ್ರೆ ಅವ್ರ ಮುಳೆ ಮುರಿದಿರೋರು. ಈ ಕೇಸ್ ಫೈಲ್ನ ಇಲ್ಲಿಗೆ ಕ್ಲೋಸ್ ಮಾಡಿ ಬೇರೆ ಕೇಸ್ ನೋಡ್ಕೊಳ್ಳೋಣ ಸರ್. ನನಗೆ ಇವ್ರ ಅಣ್ಣ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಸರ್. ಈ ಕೇಸ್ ನನಗೀಗ ಅನುಮಾನ ಜಾಸ್ತಿ ಆಗಿದೆ. ನಂದು ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ನಿನ್ ಮುಗ್ಧತೆ ನೋಡಿ ನನಗೆ ಅಳು ಬರ್ತಾ ಇದೆ. ನನ್ನ ಹತ್ರ ಕಣ್ಣೀರ್ ಕೋಡಿ ಆಗೋದು ಸ್ವಿಮ್ಮಿಂಗ್ ಪೂಲ್ ತುಂಬ್ಕೊಂಡ್ಬಿಡುತ್ತೆ. ನೋಡು, ಟೆನಿಸ್ ಆಡ್ಬೇಕಂದ್ರೆ ಸ್ವಿಮ್ಮಿಂಗ್ ಫುಲ್ ಫಿಟ್ ಆಗಿರ್ಬೇಕು. ಅಲ್ಲ ಬಾಡಿ ಫಿಟ್ ಆಗಿರ್ಬೇಕು. ಅದಕ್ಕೆ ಈಜ್ ಕಲಿ. ನಂಗೆ ಈಜ್ ಬರಲ್ಲ ನಂದು. ನಾನಿದ್ದೀನಲ್ಲ, ಇದು ಒಳ್ಳೆ ಚಾನ್ಸ್. ದೈವಾಮ್ ಬರ್ತಾ ಇದೆ ಈಜು. ಅಯ್ಯೋ, ಅನ್ನ ಸಾಂಬಾರ್ ತಿನ್ಬಿಟ್ಟಳ ವಾಸನೆ. ಅಯ್ಯೋ, ನನಗೆ ಬರೀ ಗಂಡಸಿಂದಲೇ ದೋಷ ಆಗ್ಬಿಡ್ತಾರೆ. ಅಯ್ಯೋ, ನಿಮ್ಮ ಮನ್ಕ ಯೋಗ ಯಾರಿ ನೀವು? ಅಯ್ಯೋ, ಹೋಗ್ರಿ ಆಚೆಗೆ, ಇದೊಂದು ಚಾನ್ಸ್ ಹೋಗ್ರಿ. ಬುದ್ಧಿ ಇದೆಯೇನ್ರಿ ನಿಮ್ಗೆ? ಈಜ್ ಬರ್ದಿರೋ ಹುಡುಗಿನ ಕರ್ಕೊಂಡ್ಬಂದು ನೀರಲ್ಲಿ ಮುಳುಗ್ಸಿ ಆಕಾಶ ನೋಡ್ಕೊಂಡು ನಿಂತಿದ್ದೀರಾ? ಎಂತ ಗಂಡಸ್ರಿ ನೀವು? ಸರ್ಸು ನನ್ ಪ್ರಾಣ ಕಾಪಾಡಿದ ದೇವ್ರು ನೀವು. ಅಯ್ಯೋ ನಿಮ್ಮ ಅಯ್ಯೋ ಅಯ್ಯೋ ಅಯ್ಯೋ. ಅಣ್ಣ, ಆ ನನ್ನ ಮಗನ ಟಾಪ್ ಟು ಬಾಟಮ್ ಬೆಂಡೆತ್ತಿದ್ರು ಅಣ್ಣ, ಅವನ್ ತಮ್ಮ ಪತ್ತೆನೇ ಇಲ್ವಲ್ಲ ಅಣ್ಣ? ಒಂದ್ ವೇಳೆ ಹೆದರ್ಬಿಟ್ನಾ? ಅವನ್ ಹೆದರೋನಾಗಿದ್ರೆ ನನ್ನ ಮೇಲೆ ಕೈ ಮಾಡ್ತಿದ್ನಾ? ಬರ್ತಾನೋ? ಅವನ್ ಎಲ್ಲಿದ್ರು ಬಂದೇ ಬರ್ತಾನೆ. ಇವನೇನಣ್ಣ? ಇವನಂಗೆ ಮಾರೋ ಹರಾಮ್ಕೋ, ಎತ್ತು ಅವನ್ನ. ಯಾರು ನೀನು? ಏನಾಗ್ ನೋಡ್ತಾ ಇದ್ಯಾ? ಇದೂನು ನಾನೇನೆ. ಅರ್ಥ ಆಗ್ಲಿಲ್ವಾ? ಇದು ಪಕ್ಕ ಕ್ಲಾಸು, ಇದು ಪಕ್ಕ ಮಾಸು. ಗಿಲ್ಕಿನೇ ಈಗ ನಿನಗೆ.
ಈಗಲೂ ಪಕ್ಕ ಮಾಸೆ.